ಆಸ್ತಿಯನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ನಾವು ಮಕ್ಕಳನ್ನು ಬೆಳೆಸಿದ್ದೇ ಆದರೆ ನಿಜವಾಗ್ಲೂ ನಮಗೆ ನಾನು ಅಂದ್ಕೊಂಡಿದ್ದೇನೆ ನನಗೆ ಬರಲಿಕ್ಕೆ ಪ್ರಶಸ್ತಿ ಬರಲಿಕ್ಕೆ ಕಾರಣ ಅಂತಂದ್ರೆ ನನ್ನ ಪ್ರೀತಿಯ ಮುದ್ದು ಮಕ್ಕಳು. ಯಾಕಂದರೆ ಮಕ್ಕಳು ತರಗತಿ ಕೋಣೆಯೊಳಗೆ ಶಿಕ್ಷಕರು ಪಾಠ ಮಾಡುವಾಗ ಆ ಶಿಕ್ಷಕರನ್ನು ಗುರುತಿಸುವಂಥ ನಿಟ್ಟಿನಲ್ಲಿ ಮಕ್ಕಳು ನಮ್ಮನ್ನು ಬೆಳೆಸ್ತಾ ಇರ್ತಾರೆ. ಒಬ್ಬ ಶಿಕ್ಷಕರಿಗೆ ಮಕ್ಕಳು ಕೊಟ್ಟಂತಹ ಒಂದು ಪ್ರೀತಿ ವಿಶ್ವಾಸವೇ ಮುಂದಿನ ನಮ್ಮ ಬೆಳವಣಿಗೆಗೆ ಕಾರಣ ಆಗ್ತದೆ. ನಾವು ಮಕ್ಕಳನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ನಮ್ಮಲ್ಲಿರುವಂಥ ಜ್ಞಾನವನ್ನು ದಾರಿ ಇರಬೇಕಾಗ್ತದೆ. ಮತ್ತು ನಾನು ಶಾಲಾವಧಿ ನಂತರವೂ ಕೂಡ ನಾನು 24 ವರ್ಷದಲ್ಲಿ ಎಲ್ಲಿ ನೌಕರಿ ಮಾಡ್ತೀನೋ ಅಲ್ಲೇ ಹಳ್ಳಿಯಲ್ಲಿ ಇದ್ದುಕೊಂಡು ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ. ಹಳ್ಳಿಯಿಂದಲೇ ನನ್ನ ಜೀವನ ಶುರುವಾಗ್ತಿದೆ. ಸಿಟಿ ಜೀವನ ನಾನು ಯಾವತ್ತೂ ಬಯಸೋದಿಲ್ಲ, ಯಾವತ್ತೂ ಸಿಟಿ ಒಳಗೆ ನಾನು ಇಲ್ಲ. ಯಾಕಂದ್ರೆ ಮಕ್ಕಳ ಮಧ್ಯದಲ್ಲೇ ನಾನು ಇರ್ತೇನೆ. ಶಾಲೆ ಅವಧಿ ನಂತರ ಕೂಡ ನನ್ನ ಮನೆಯಲ್ಲಿ ಮಕ್ಕಳು 60 ರಿಂದ 70 ಮಕ್ಕಳು ನನ್ನ ಶಾಲೆ ಮನೆಯಲ್ಲಿ 8 ಗಂಟೆವರೆಗೆ ವಿದ್ಯಾಭ್ಯಾಸ ಮಾಡ್ತಾರೆ. ಮತ್ತೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ನಾನು ವಿಶೇಷವಾಗಿರುವಂಥ ಸಾಧನೆಯನ್ನು ಮಾಡಿ ಎಲ್ಲ ಸಾಧನೆಯನ್ನು ಗುರುತಿಸಿ ಆನ್ಲೈನ್ನಲ್ಲಿ ಅದನ್ನೆಲ್ಲ ನಾವು ಅಪ್ಲೋಡ್ ಮಾಡಿ 3 ತಂಡದವರು ಸ್ಕೂಲಿಗೆ ಭೇಟಿ ಕೊಟ್ಟು ಎಲ್ಲ ಒಂದು ವಿಷಯವನ್ನು ನೋಡಿಕೊಂಡು ತಮಗೆ ಸರಿ ಅನಿಸಿದೆ ಅನ್ನುವಂಥದ್ದನ್ನು ಇಟ್ಕೊಂಡು ಅವರು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಸರ್ಕಾರಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೇನೆ. ಇನ್ನೊಂದು ಹತ್ತಿರದಲ್ಲಿ ನಮ್ಮ ಜಿಲ್ಲೆಯವರು ಮೊದಲು ಮುದ್ದೇಬಿಹಾಳ ತಾಲೂಕಿನಲ್ಲಿ ಮಾಳೆ ಸರ್ ಅವರು ಚಬ್ನೂರ್ ಶಾಲೆಯಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ. ಅವರ ಸಾಧನೆ ಯಾವಾಗೂ ಸಿಗಬೇಕಾಗಿತ್ತು ಅವರಿಗೆ ಜಿಲ್ಲಾ ಪ್ರಶಸ್ತಿ. ಇವಾಗ ಸಿಕ್ಕದ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಯಾಕಂದರೆ ಅವರ ಶಾಲೆಯನ್ನು ನಾವು ಕೂಡ ನೋಡಿದ್ದೇವೆ. ಹತ್ತಿರದ ಸರ್ ಅವರು ಹತ್ತಿರದ ಒಡನಾಡಿಗಳಾಗಿದ್ದಾರೆ. ಮತ್ತು ನಮ್ಮ ಬಾಗೇವಾಡಿ ತಾಲೂಕಿನಿಂದ ಕೂಡ ಶಿಕ್ಷಕರಿಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಅನೇಕ ಶಿಕ್ಷಕರಿಗೆ ಪ್ರಶಸ್ತಿ ಸಿಕ್ಕಿದೆ. ಮುದ್ದೇಬಿಹಾಳ ತಾಲೂಕಿನಲ್ಲಿ 2 ಶಿಕ್ಷಕರಿಗೆ ಪ್ರಶಸ್ತಿ ದೊರಕಿದೆ ಜಿಲ್ಲಾ ಮಟ್ಟದಲ್ಲಿ. ಇನ್ನೂ ಮುಂದೆ ಅವರು ಕೂಡ ಒಳ್ಳೊಳ್ಳೆ ಸಾಧನೆಯನ್ನು ಮಾಡಿ ಅವರು ಕೂಡ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಳ್ಳೋಂಗೆ ಆಗಬೇಕು ಅನ್ನುವಂಥದ್ದು. ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಎಷ್ಟೊಂದು ಮೇಲೆತ್ತರಕ್ಕೆ ಒಯ್ದಿದೆ ಅಂದರೆ ಮೊದಲು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ದೊಡ್ಡ ಗೌರವವನ್ನು ಸಲ್ಲಿಸಲೇಬೇಕು ಅನ್ನುವಂಥದ್ದು. ಯಾಕಂದ್ರೆ ನಾನು ಒಂದು ಪುಸ್ತಕ ಬರಲಿಕ್ಕೆ ಕಾರಣ, ಆಮೇಲೆ ನಾನು ಇಷ್ಟು ಒಂದು ನಿಮ್ಮಲ್ಲಿ ಕಲೆ ಇದೆ ಮೇಡಮ್, ಮಾತಾಡಿ, ನಿಮ್ಮಲ್ಲಿ ಪ್ರತಿಭೆ ಇದೆ, ಉಪನ್ಯಾಸ ಇದೆ, ಚೆನ್ನಾಗಿ ಮಾತಾಡ್ತೀರಾ, ವೇದಿಕೆಗೆ ಬನ್ನಿ ಅಂತ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಕರೆಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಅಲ್ಲಿರುವಂಥ ಎಲ್ಲ ಸದಸ್ಯರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶದಿಂದ ನಾವು ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಿನ್ನೆ ನಮ್ಮ ಮನೆಯಲ್ಲಿ ಔತಣ ಕೂಟವನ್ನು ಏರ್ಪಡಿಸಿದ್ವಿ ಎಲ್ಲ ನಮ್ಮ ಶಿಕ್ಷಕರಿಗೆ. ಅಲ್ಲಿ ನಮ್ಮ ವಾಲಿಕರ್ ಸರ್ ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ಅವರಿಗೆ ನಾವು ಆಹ್ವಾನವನ್ನು ಮಾಡಿದಾಗ ಬಹಳ ಪ್ರೀತಿಯಿಂದ ಸರ್ ಅವರು ನಮ್ಮ ಮನೆಗೆ ಬಂದು ಪ್ರೀತಿಯನ್ನು ತಮ್ಮ ಅಭಿಮಾನವನ್ನು ನಮಗೆ ನೀಡಿ ನಮ್ಮ ಅಭಿಮಾನದ ಪ್ರೀತಿಯನ್ನು ಅವರು ಸ್ವೀಕರಿಸಿಕೊಂಡಿದ್ದಾರೆ ಅಂತ. ಯಾರೇ ಕರೆದು ಯಾರೇ ಎಲ್ಲಿಗೆ ಬಾ ಅಂತಂದ್ರು, ಏನೇ ಒಂದು ಅವರಿಗೆ ಹೇಳಿದ್ರು ಕೂಡ ಸರ್ ಅವರು ಯಾವತ್ತೂ ಅದನ್ನು ಬಿಡೋದಿಲ್ಲ. ಅವ್ರಿಗೆ ಬಂದು ಅವರಿಗೆ ಗೌರವವನ್ನು ನೀಡ್ತಾರೆ. ಅಂತ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರನ್ನ ನೀವೆಲ್ಲ ಪಡ್ಕೊಂಡಿದ್ದೀವಿ ಅಂತಂದ್ರೆ ನಾವು ನಿಜವಾಗ್ಲೂ ನಾವು ಅದೃಷ್ಟ